ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವಾಗ ಬಂದು ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಇರುವಂಥ ಶ್ರೀ ಮೋಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಈ ದೇವಸ್ಥಾನವನ್ನು ಶ್ರೀ ರಂಗಸ್ಥಳ ಅಂತಲೂ ಕರೀತಾರೆ. ಈ ದೇವಸ್ಥಾನವು ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ಆಗುತ್ತೆ ಹಾಗೂ ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ. ಈ ದೇವಸ್ಥಾನಕ್ಕೆ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ತಲ್ವ ಗರುಡ ವಿಗ್ರಹ, ಇದು ಮಾತ್ರ ಹೈಲೈಟಾಗಿ ಕಾಣಿಸುತ್ತೆ. ತ್ರೇತಾಯುಗಕ್ಕೂ ಈ ದೇವಸ್ಥಾನಕ್ಕೂ ಸಂಬಂಧ ಇದೆ. ಅದೇನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ಚೆನ್ನಾಗಿದೆ ವಿಡಿಯೋ. ಇಲ್ಲಿ ಗೋಪುರ ಐತೆ ನೋಡಿ, ಒಂದು ಗೋಪುರದ ಮೇಲೆ ಇನ್ನೊಂದು ಗೋಪುರ ಕಟ್ಟಿದ್ದಾರೆ. ಈ ದೇವಸ್ಥಾನ ಬಂದು ಹೊಯ್ಸಳ, ಚೋಳ ಮತ್ತು ವಿಜಯನಗರ ಶೈಲಿಯಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ. ಈ ದೇವಾಲಯದಲ್ಲಿರುವಂಥ ಮೋಕ್ಷ ರಂಗನಾಥ ಸ್ವಾಮಿ ವಿಗ್ರಹವನ್ನು ಸಾಲಿಗ್ರಾಮ ಎಂಬ ಕಲ್ಲಿನಿಂದ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 2 ಶೈಲಿಯ ಕೆತ್ತನೆಗಳನ್ನು. ಒಂದು ಬಂದು ಇದು ಚೋಳರ ಶೈಲಿಯಲ್ಲಿ ಕೆತ್ತನೆ ಮಾಡಿದ್ದಾರೆ, ಇನ್ನೊಂದು ಬಂದು ವಿಜಯನಗರ ಶೈಲಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನ ಇಲ್ಲಿಂದ ನೋಡೋಕ್ಕೆ ಈಗಿನ ಕಾಲದ ದೇವಸ್ಥಾನ ಇದ್ದಂಗೆ ಐತೆ, ಆದರೆ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಹಳೆ ಕಾಲದ ದೇವಸ್ಥಾನ ಅಂತ. ನಾವು ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ ಸೈಡು ಆಂಜನೇಯ ಸ್ವಾಮಿ ಮತ್ತು ರೈಟ್ ಸೈಡಲ್ಲಿ ಗರುಡದೇವನು ಇರ್ತಾನೆ. ಇದು ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ಫಸ್ಟಲ್ಲೇ ಸಿಗುತ್ತೆ. ಇದು ಏನು ಅಂತ ಗೊತ್ತಿಲ್ಲ ನಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಹಾಕಿ, ನಾವು ತಿಳ್ಕೊತೀರಿ. ಈ ಮೋಕ್ಷ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅದೇನೋ ನಿಜ, ಆದರೆ ಇದೊಂದೇ ದೇವಸ್ಥಾನಕ್ಕಲ್ಲ. ಇದಕ್ಕೂ ಮುಂಚೆ ಇನ್ನೂ 3 ದೇವಸ್ಥಾನಗಳಿಗೆ ಹೋಗಿ 4ನೇದಾಗಿ ಇಲ್ಲಿಗೆ ಬರಬೇಕಾಗುತ್ತೆ. ಅವು ಯಾವುವು ಅಂದರೆ ಶ್ರೀರಂಗಪಟ್ಟಣದ ಆದಿರಂಗನಾಥ, ಶಿವನ ಸಮುದ್ರದ ಮಧ್ಯರಂಗನಾಥ ಹಾಗೂ ತಮಿಳುನಾಡಿನಲ್ಲಿರುವಂಥ ಶ್ರೀರಂಗಂನ ಅಂತ್ಯರಂಗನಾಥನ ದರ್ಶನ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿಗೆ ಬಂದು ಈ ಮೋಕ್ಷ ರಂಗನಾಥನ ದರ್ಶನ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತಂತೆ. ಈ ದೇವಸ್ಥಾನದಲ್ಲಿ ಇವತ್ತು ಯಾರ್ದೋ ಒಂದು ಮಗುದ ನಾಮಕರಣ ಇತ್ತು, ಹಾಗಾಗಿ ಜನ ತುಂಬೋಗಿದ್ದಾರೆ. ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬನ್ನಿ ಫಸ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ಅಣ್ಣ. ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ. ನಾ ಇಲ್ಲಿಂದ ಝೂಮ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತೈತೆ ಅನ್ಕೊತೀನಿ. ದರ್ಶನ ಮಾಡ್ಕೊಂಡಿದ್ದಾದಮೇಲೆ ಲೆಫ್ಟ್ ಸೈಡ್ಗೆ ಒಂದು ಗುಹೆ ಥರ ಐತೆ. ಆ ಗುಹೆ ಒಳಗಡೆ ಹೋಗೋಣ ಬನ್ನಿ. ಇದೆ ನೋಡಿ ಅದು. ಇಲ್ಲಿರುವಂಥ ಮೋಕ್ಷ ರಂಗನಾಥ ಸ್ವಾಮಿ ವಿಗ್ರಹವನ್ನು ಶ್ರೀರಾಮಚಂದ್ರನು ವಿಭೀಷಣನಿಗೆ ಉಡುಗೊರೆಯಾಗಿ ಕೊಟ್ಟಿರುವಂಥದ್ದು. ಅದು ಏನು ಕತೆ ಅಂದರೆ, ತ್ರೇತಾಯುಗದಲ್ಲಿ ರಾವಣ ಸಂಹಾರ ಮಾಡಿದ ನಂತರ ಶ್ರೀರಾಮನು ಅಯೋಧ್ಯೆಗೆ ಬರ್ತಾನೆ. ಆಗ ಪಟ್ಟಾಭಿಷೇಕಕ್ಕೆ ಎಲ್ಲರೂ ಬಂದಿರ್ತಾರೆ, ಅದರಲ್ಲಿ ವಿಭೀಷಣನು ಬಂದಿರ್ತಾನೆ. ಆಗ ಶ್ರೀರಾಮಚಂದ್ರನು ವಿಭೀಷಣನಿಗೆ ಶಕ್ತಿ ಸಾಮರ್ಥ್ಯಗಳಿಗಾಗಿ ಈ ರಂಗನಾಥ ಸ್ವಾಮಿ ವಿಗ್ರಹವನ್ನು ಉಡುಗೊರೆಯಾಗಿ ಕೊಡ್ತಾನೆ. ಆಗ ವಿಭೀಷಣನು ಈ ವಿಗ್ರಹವನ್ನು ತೆಗೆದುಕೊಂಡು ಲಂಕೆಗೆ ಹೋಗಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸಪ್ತಋಷಿಗಳು ಅಡ್ಡ ಬಂದು ಹೇಳ್ತಾರೆ ಇಲ್ಲಿ ರಂಗಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ. ಅವ್ರ ಮಾತು ಕೇಳಿ ಆ ವಿಭೀಷಣನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಶ್ರೀರಂಗಪಟ್ಟಣದ ಆದಿರಂಗನಾಥ ಮತ್ತು ಶ್ರೀರಂಗಂನ ಅಂತ್ಯರಂಗನಾಥ ಮತ್ತು ಈ ರಂಗಸ್ಥಳದ ಮೋಕ್ಷ ರಂಗನಾಥನ ವಿಗ್ರಹಗಳನ್ನು ಒಂದೇ ದಿನ, ಒಂದೇ ಸಮಯದಲ್ಲಿ, ಒಂದೇ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಇದು ನೋಡಿ ಚೋಳರ ಶೈಲಿಯಲ್ಲಿ ಕೆತ್ತನೆ ಮಾಡಿರುವಂಥದ್ದು ಇದು. ಇದು ಬಂದು ವಿಜಯನಗರ ಶೈಲಿಯಲ್ಲಿ ಕೆತ್ತನೆ ಮಾಡಿರುವಂಥದ್ದು. ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ಕಲ್ಲು ಮುರಿದೋಗೈತೆ ನೋಡಿ. ಆ ಮುರಿದೋಗಿರೋ ಕಲ್ಲಿಗೆ ಇನ್ನೊಂದು ಕಲ್ಲು ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶ್ರೀರಾಮಚಂದ್ರನ ಕೆತ್ತನೆ ಐತೆ ನೋಡಿ. ಇಲ್ಲಿ ದೇವಸ್ಥಾನದ ರೈಟ್ ಸೈಡು ಒಂದು ದೊಡ್ಡ ಕಲ್ಯಾಣಿ ಐತೆ, ಅದು ನೋಡೋಣ ಬನ್ನಿ. ಈಗ ಇದೆ ನೋಡಿ ಅದು ದೊಡ್ಡ ಕಲ್ಯಾಣಿ. ಇನ್ನೊಂದೇನು ಅಂದರೆ ಜಾಸ್ತಿ ಜನಕ್ಕೆ ಇದು ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಕಲ್ಯಾಣಿನೂ ಐತೆ, ಅದು ಚಕ್ರ ಆಕಾರದಲ್ಲಿ ಐತೆ. ಅದು ತೋರಿಸ್ತೀನಿ ಬನ್ನಿ ಈಗ ನಿಮಗೆ. ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ದೂರದಲ್ಲಿ, ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಕಲ್ಯಾಣಿ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಇದೇ ನೋಡಿ, ಜಾಸ್ತಿ ಜನಕ್ಕೆ ಗೊತ್ತೇ ಇಲ್ಲ ಈ ಕಲ್ಯಾಣಿ ಐತೆ ಅಂತ. ಮುಂಚೆ ದೇವರ ವಿಗ್ರಹ ತೊಳೆಯೋಕೆ ಮತ್ತು ಅಭಿಷೇಕ ಮಾಡೋಕ್ಕೆಲ್ಲ ಇದೇ ನೀರು ಯೂಸ್ ಮಾಡ್ತಾ ಇದ್ರಂತೆ. ಈಗ ಇಲ್ಲಿಂದು ನೀರು ಯೂಸ್ ಮಾಡಲ್ಲ, ಯಾಕಂದರೆ ನೀರು ಚೆನ್ನಾಗಿಲ್ಲ ಇಲ್ಲಿ. ನೋಡ್ತಾ ಇದ್ದೀರಾ ನೀವು. ಇದಿಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.